ಹೀಗೊಂದು ಪ್ರೇಮ ಕತೆ ನಾನು ಬರೆದಿದ್ದು 1994ರಲ್ಲಿ. ಆಗಿನ ಮೈಸೂರಿನಲ್ಲಿ ಪ್ರಕಟವಾಗುತ್ತಿದ್ದ ಮಹಾನಂದಿ ಪತ್ರಿಕೆಯಲ್ಲಿ ಈ ಕತೆ ಕೂಡ ಪ್ರಕಟಗೊಂಡಿತ್ತು. ಈಗ ಕತೆ ಆರಂಭ ಮಾಡೋಣ. ಹೀಗೊಂದು ಪ್ರೇಮ ಕಥೆ. ಜೀವನ ಚಿಗುಪ್ಸೆಯಾದಾಗ, ತುಂಬಾ ಕಷ್ಟ ಎದುರಾದಾಗ, ಬದುಕಬಾರದು ಎಂದು ನಿರ್ಧರಿಸಿದ ಬಳಿಕವೂ ಮನಸ್ಸಿನ ಮೂಲೆಯೊಳಗೆ ಒಂದು ಸಣ್ಣ ಚಿಗುರೊಡೆಯುತ್ತದೆ. ಬದುಕಬೇಕು ಎಂಬ ಆಸೆಯ ಭರವಸೆ ಬರುತ್ತದೆ. ಆ ಭರವಸೆಯೇ ಮುಂದಿನ ಬದುಕಿಗೆ ಬೆಳಕು ಮತ್ತೆ ಮುಚ್ಚಿ ಹೋಗಿದ್ದ ದಾರಿಯನ್ನು ಹೊಕ್ಕಿ ತೋರಿಸುವ ಸನ್ಮಾರ್ಗವಾಗಬೇಕು. ಹಿರಿಯರು ಹೇಳುತ್ತಾರೆ, ಈಸಬೇಕು, ಇದ್ದು ಜಯಿಸಬೇಕು ಎಂದು. ಬದುಕಬೇಕು ಎಂದು ಹೊರಟವನಿಗೆ ಮತ್ತೆ ಮತ್ತೆ ದುಃಖದ ಕಾರ್ಮೋಡಗಳು ಎದುರಾದಾಗ ಕೊನೆಯ ಸಲ ಎಂಬಂತೆ ನಮ್ಮ ಅರಿವು ದೇವರ ಗುಡಿಯತ್ತ ಕೊಂಡೊಯ್ಯುತ್ತದೆ. ದೇವರ ಬಳಿ ಹೋಗಿ ಕಷ್ಟ ತೋಡಿಕೊಳ್ಳುವುದು ಸಹಜ ಮತ್ತು ನೊಂದವರ ಸಂಪ್ರದಾಯ. ಕಷ್ಟ ಬಂದಾಗಲೆಲ್ಲವೇ ವೆಂಕಟರಮಣ ಎನ್ನುವುದು. ಅದರಂತೆ ನಾನು ಗುಡಿಯ ದೇವರಿಗೆ ನನ್ನ ಕಷ್ಟಗಳ ಪಟ್ಟಿಯನ್ನು ಕೊಟ್ಟು ತಾರಾಮರದ ಸುತ್ತ 9 ಸಲ ಪ್ರದಕ್ಷಿಣೆ ಹಾಕಿ ಅರಿಯಲಾಗದ ನನ್ನ ಮೂಕ ವೇದನೆಯ ನೀಗಿಸೋ ಪರಮಾತ್ಮ ಎನ್ನುತ್ತಾ ದೇವರ ಮುಂದೆ ಕುಳಿತು ಮೌನವಾಗಿ ನನ್ನ ದುಃಖದ ವೀಣೆಯನ್ನು ಮಿಡಿಯುತ್ತಿದ್ದೆ. ಇಡೀ ಪ್ರಕೃತಿಯೇ ನಿಶ್ಶಬ್ದವಾಗಿ ನನ್ನ ವೀಣೆಯ ನಾದ ಕೇಳುವಂತೆ ಭಾಸವಾಗುತ್ತಿತ್ತು. ಸುತ್ತಲೂ ಮೌನ, ಏಕೆಂದರೆ ಊರಿನಿಂದ ದೂರವಿರುವ ಏಕಾಂಗಿ ಮಂದಿರ, ಶನಿದೇವರ ಮಂದಿರ. ವಾರವಲ್ಲದ ವಾರದಲ್ಲಿ ಜನ ಬರುವುದೇ ಇಲ್ಲ. ಅಲ್ಲಿ ದೇವರು, ಎದುರು ನಾನು. ಪಕ್ಕದಲ್ಲಿ ಗಾಳಿಗೆ ತಲೆ ತೂಗುವ ತಾರಾಮರ. ತಾರಾಮರದ ಬುಡದಲ್ಲೊಂದಷ್ಟು ಹೂವು, ಘಮ ಘಮ ನಾಟ್ಯವಾಡುತ್ತಾ ಹೊಗೆಯಾಡುವ ಊದುಬತ್ತಿ. ಮರದ ಬುಡದಲ್ಲಿ ಇರುವೆಗಳ ಗೂಡು. ಭಕ್ತರು ಪ್ರೀತಿಗೋ ಭಕ್ತಿಗೋ ಇರುವೆ ಗೂಡಿನ ಮುಂದೆ ಒಂದಷ್ಟು ಸಕ್ಕರೆ ಸುರಿದಿದ್ದರು. ಒಂದು ಕಡೆ ಕೆಂಪನೆಯ ದಪ್ಪನೆಯ ಇರುವೆ ಇದ್ದರೆ ಮತ್ತೊಂದು ಕಡೆ ಕಪ್ಪನೆಯ ದಪ್ಪನೆ ಇರುವೆಗಳು. ಇರುವೆ ಎಂಬ ಹೆಸರು ಒಂದೇ ಆದರೂ ಎರಡರಲ್ಲೂ ಜಾತಿ ಬಣ್ಣ ಬೇರೆ ಬೇರೆ. ಕಪ್ಪು ಇರುವೆಯನ್ನಷ್ಟೇ ಮಾತನಾಡಿಸುತ್ತಿತ್ತು. ಕೆಂಪು ಇರುವೆಯನ್ನಷ್ಟೇ ಮಾತನಾಡಿಸುತ್ತಿತ್ತು. ಕಪ್ಪು ಇರುವೆ ಕೆಂಪು ಇರುವೆಯನ್ನಾಗಲಿ, ಕೆಂಪು ಇರುವೆ ಕಪ್ಪು ಇರುವೆಯನ್ನಾಗಲಿ ಅಕ್ಕಪಕ್ಕ ತಿರುಗಾಡಿದರೂ ಒಂದಕ್ಕೊಂದು ಬೆಸೆದು ಮಾತನಾಡಿಸುತ್ತಿರಲಿಲ್ಲ. ಇವರಲ್ಲೂ ಧರ್ಮವೈರತ್ವವೋ ಅಥವಾ ಬಣ್ಣ ವೈರತ್ವವೋ ಅವರಿಗಷ್ಟೇ ಗೊತ್ತು. ಇರುವೆಗಳಲ್ಲಿ ಒಂದು ತರ ಪ್ರೀತಿ ಅಡಗಿತ್ತು. ನಾನು ನೋಡುತ್ತಲೇ ಇದ್ದೆ. ಇರುವೆಗಳಲ್ಲಿನ ಸಂಘಟನಾ ಮನೋಭಾವ ಎಲ್ಲರೂ ಮೆಚ್ಚುವಂಥದ್ದು. ಅಲ್ಲೊಂದು ಕೆಂಪು ಇರುವೆ ಯಾರಿಗೋ ಕಾಯುತ್ತಾ ನಿಂತಂತಿತ್ತು. ನನ್ನ ಸೂಕ್ಷ್ಮ ದೃಷ್ಟಿಯನ್ನು ಅದರತ್ತ ತಿರುಗಿಸಿದೆ. ಏನೋ ಒಂದು ತರ ಕುತೂಹಲ ಆರಂಭವಾಯಿತು. ನಾನು ನೋಡಲಾರಂಭಿಸಿದೆ. ಆ ಕೆಂಪು ಇರುವೆಯ ಮುಖದಲ್ಲಿ ಒಂದು ರೀತಿಯ ಕಾತುರತೆ, ಭಯ ಇದ್ದಂತೆ. ಹೇಗೆಂದರೆ ತನ್ನ ಪ್ರಿಯತಮನಿಗಾಗಿ ಪಾರ್ಕಿನಲ್ಲೋ ಎಲ್ಲೋ ಒಂದು ಕಡೆ ನಿಂತು ಕಾಯುವ ಹುಡುಗಿಯಂತೆ. ಅದೇ ಸಮಯಕ್ಕೆ ಆಕೆಯ ಬಳಿಗೆ ಮತ್ತೊಂದು ಕಪ್ಪು ಇರುವೆ ಬಂತು. ಅದು ಬರುವಾಗ ಸುತ್ತಮುತ್ತ ನೋಡುತ್ತಾ ನನ್ನನ್ನು ಯಾರಾದರೂ ನೋಡಿಯಾರೋ ಎಂಬ ಭಯದಿಂದ ಕೆಂಪು ಇರುವೆಯ ಮುಂದೆ ನಿಂತಿದ್ದಾದರೂ ಒಂದು ಕ್ಷಣ ಸುತ್ತಮುತ್ತ ನೋಡುತ್ತಲೇ ನಿಂತಿತ್ತು. ಹೇಗೆಂದರೆ ಕತ್ತು ಸೇರುವ ಪ್ರೇಮಿಗಳಂತೆ. ನನಗೆ ಆಶ್ಚರ್ಯವಾಯಿತು. ಈ ಇರುವೆ ಏಕೆ ಹೀಗಾಡುತ್ತಿದೆ? ಇವುಗಳಲ್ಲೂ ಅವ್ಯಕ್ತ ಭಯ. ಹೀಗೆ ಪ್ರಶ್ನೆಗಳು ನನ್ನಲ್ಲಿ ಉದ್ಭವವಾಯಿತು. ಮುಂದೆ ಏನಾಗಬಹುದು ನೋಡೋಣ ಎಂದು ಮನಸ್ಸನ್ನು ಸ್ಥಿಮಿತದಲ್ಲಿಟ್ಟುಕೊಂಡು ಅವುಗಳನ್ನೇ ನೋಡುತ್ತಾ ಕುಳಿತೆ. ದೇವರ ಮೇಲಿನ ನನ್ನ ಭಕ್ತಿ ತುಸು ಮಾಯವಾಯಿತು. ನೀನು ಬರುವುದನ್ನ ಯಾರು ನೋಡ್ಲಿಲ್ವಾ? ಕೆಂಪು ಇರುವೆ ಹೇಳಿತು. ಇಲ್ಲ, ಯಾರು ನೋಡುತ್ತಾರನೋ ಎಂಬ ಭಯದಲ್ಲೇ ಸುತ್ತಮುತ್ತ ಸುತ್ತಾಡಿ ಬಂದೆ. ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ, ಅದಕ್ಕೆ ಧೈರ್ಯ ಮಾಡಿ ಬಂದಿದ್ದೇನೆ. ಕಪ್ಪು ಇರುವೆ ನುಡಿಯಿತು. ಅಲ್ಲ, ಎಷ್ಟು ದಿನ ಅಂತ ನಾವು ಹೀಗೆ ಕದ್ದು ಮುಚ್ಚಿ ಹೀಗೆ ಓಡಾಡಿಕೊಂಡು ಇರೋದು? ನಡಿ, ಎಲ್ಲಾದರೂ ದೂರ ಹೋಗಿ ಬದುಕೋಣ, ಕೆಂಪು ಇರುವೆ ಹೇಳಿತು. ನೀನು ಹೇಳೋದು ಸರಿ, ಆದರೇನು? ಹೆಣ್ಣಾಗಿ ನಾನೇ ಧೈರ್ಯವಾಗಿ ಮಾತನಾಡುವಾಗ ಗಂಡಾದ ನಿನಗೆ ಇಷ್ಟೊಂದು ಭಯವೇ? ನನಗೆ ಭಯ ಅಲ್ಲ, ಎಲ್ಲರನ್ನೂ ಬಿಟ್ಟು ಹೋಗಬೇಕಲ್ಲ ಎಂಬ ಚಿಂತೆ. ನೋಡು, ನಾನು ನಿನ್ನ ಜೊತೆ ಸಂಸಾರ ಮಾಡೋಳು. ನಿನಗೆ ನಾನು ಬೇಕೇ ವಿನಃ ಬೇರೆಯವರಲ್ಲ. ತುಸು ಹುಸಿ ಮುನಿಸಿನಿಂದ ಹೇಳಿತು ಕೆಂಪು ಇರುವೆ. ಓಹೋ, ಈ ಕೆಂಪು ಇರುವೆ ಹೆಣ್ಣ? ಹಾಗಾದರೆ ಈ ಕಪ್ಪು ಇರುವೆ ಗಂಡ? ಮನಸ್ಸಿನಲ್ಲೇ ಅಂದುಕೊಂಡು ನೋಡತೊಡಗಿದೆ. ಒಂದು ಆಲೋಚನೆ ಹೊಳೆಯಿತು. ಮನುಷ್ಯರಲ್ಲೂ ಹಾಗೆಯೇ ಅಲ್ಲವೇ?
ಸಾಮಾನ್ಯವಾಗಿ ಗಮನಿಸಿ ನೋಡಿ, ಹುಡುಗಿ ಬೆಳ್ಳಗೆ ಇದ್ದರೆ ಹುಡುಗ ಕಪ್ಪಗೆ ಇರುತ್ತಾನೆ, ಹುಡುಗ ಬೆಳ್ಳಗಿದ್ದರೆ ಹುಡುಗಿ ಕಪ್ಪಗೆ ಇರುತ್ತಾಳೆ. ಈ ಪ್ರೇಮ ಎನ್ನುವುದು ಬಣ್ಣ, ಜಾತಿ, ಧರ್ಮ ನೋಡಿ ಅಂಟಿಕೊಳ್ಳುವುದಿಲ್ಲ. ಅದೊಂದು ಥರ ವಿಚಿತ್ರ ಆಕರ್ಷಣೆ. ಆ ಆಕರ್ಷಣೆಯೇ ಮುಳ್ಳಾಗಬಹುದು, ಇಲ್ಲ ಬೆಣ್ಣೆಯಾಗಬಹುದು. ಆದರೂ ಭಯದ ಅನುಮಾನದ ನುಡಿ ನುಡಿಯಿತು, ಗಂಡು ಕಪ್ಪು ಇರುವೆ. ಮತ್ತೆ ಏನು ನಿನ್ನ ಚಿಂತೆ? ನೋಡು, ನಾವು ಬೇಗ ಮುಂದುವರಿಯದೇ ಇದ್ದರೆ ಮುಂದೆ ಇಕ್ಕಟ್ಟಿನಲ್ಲಿ ಸಿಕ್ಕಿಕೊಂಡು ಸಾಯಬೇಕಾಗುತ್ತದೆ, ಹೆಣ್ಣು ಇರುವೆ ಹೇಳಿತು. ಅಂತ ಕಷ್ಟ ಬರಲ್ಲ ಅನ್ಕೋತೀನಿ. ಗಂಡು ಕಪ್ಪು ಇರುವೆ ಯಾಕೆ ಬರಲ್ಲ? ಅಲ್ಲಿ ಕುಳಿತಿದ್ದಾನಲ್ಲ ಆ ಮನುಷ್ಯ, ಆತನ ಕಷ್ಟ ಏನು ಗೊತ್ತಾ? ನನ್ನನ್ನೇ ಬೊಟ್ಟು ಮಾಡಿ ಹೆಣ್ಣು ಇರುವೆ ತೋರಿಸುತ್ತಾ ನುಡಿಯಿತು. ನನಗೆ ಪರಮಾಶ್ಚರ್ಯವಾಯಿತು. ಅಲ್ಲ, ಈ ಜಗತ್ತಿನಲ್ಲಿ ನಾವು ಎಲ್ಲವನ್ನೂ ಬಲ್ಲವರು, ಎಲ್ಲವೂ ಗೊತ್ತಿರುವವರು, ನಮ್ಮಷ್ಟು ಜ್ಞಾನಿಗಳು ಈ ಪ್ರಪಂಚದಲ್ಲಿ ಯಾವ ಜೀವಿಯೂ ಇಲ್ಲ. ಅಂಥದ್ದರಲ್ಲಿ ಈ ಒಂದು ಪುಟ್ಟ ಇರುವೆ ನನ್ನ ಮನೋಭಾವವನ್ನು ಗ್ರಹಿಸಿ ಮಾತನಾಡುತ್ತಿದೆ ಎಂದರೆ ನಾನು ಗಲಿಬಿಲಿಯಾದೆ. ಈ ಪ್ರಪಂಚದ ಪ್ರಾಣಿಗಳ ಬುದ್ಧಿವಂತಿಕೆಯಲ್ಲಿ ನಾವಾರು ಏನೂ ಅಲ್ಲ. ಪ್ರತಿಯೊಂದು ಜೀವಿಗೂ ಗ್ರಹಿಸುವ ಬುದ್ಧಿವಂತಿಕೆ ಇದೆಯೇ? ಯೋಚಿಸುವಷ್ಟು ಟೈಮ್ ಇರಲಿಲ್ಲ. ಮೊದಲು ಅವುಗಳ ಮಾತುಗಳನ್ನು ಕೇಳಿಸಿಕೊಳ್ಳಬೇಕು. ನನ್ನ ಗಮನದ ತೀವ್ರತೆ ಹೆಚ್ಚಿಸಿಕೊಂಡೆ. ಏನು ಆ ಮನುಷ್ಯನ ಕಷ್ಟ? ಗಂಡು ಇರುವೆ ಕೇಳಿತು. ಮನುಷ್ಯರಂತ ಕೀಳು ಜನರ ಕತೆ ಇದು. ಮನುಷ್ಯ ಎಂಬ ಪ್ರಾಣಿಗಳೆಲ್ಲರೂ ಒಂದೇ, ಆದರೂ ಅವರಲ್ಲೇ ಜಾತಿ ಪಂಗಡಗಳು ಇವೆ. ಹೆಣ್ಣು ಇರುವೆ ಹೇಳಿತು. ನಮ್ಮಲ್ಲಿ ಇರೋ ಹಾಗೆ ಅಲ್ವಾ? ಕೆಂಪು ಇರುವೆ ಕಪ್ಪು ಇರುವೆಯನ್ನು ಸಿಟ್ಟಿನಿಂದ ನೋಡಿತು. ಅದರ ಕೋಪವನ್ನು ಗಮನಿಸಿದ ಕಪ್ಪು ಇರುವೆ, ಸರಿ ಸರಿ, ಅದೇನೋ ಕತೆ ಹೇಳು. ಇವನು ಒಂದು ಹುಡುಗಿಯನ್ನು ಪ್ರೀತಿಸಿದ. ನಮ್ಮ ಹಾಗೆ ಓಡಿ ಹೋಗಿ ದೂರದಲ್ಲಿ ಬದುಕಬೇಕೆಂಬ ನಿರ್ಧಾರ ಮಾಡಿಕೊಂಡಿದ್ದ. ಆದರೆ ತುಸು ವಿಳಂಬವಾಯಿತು ಅಷ್ಟೇ. ವಿಷಯವೆಲ್ಲ ಹುಡುಗಿಯ ಮನೆಯವರಿಗೆ ಗೊತ್ತಾಯಿತು. ಓಹ್, ಹುಡುಗಿಯ ಮನೆಯವರಿಗೂ ಇವ್ರಿಗೆ ಜಗಳ ಆಯ್ತಾ? ಕಪ್ಪು ಇರುವೆ ಮಧ್ಯದಲ್ಲಿ ಬಾಯಿ ಹಾಕಿ ಕೇಳಿತು. ಜಗಳ ಆಗಲಿಲ್ಲ. ಹುಡುಗಿ ಸ್ವಂತ ಮಾವನೇ ಮಗಳೇ ಆಗಿದ್ದರೂ ಹುಡುಗನನ್ನು ಭೇಟಿ ಮಾಡದಂತೆ ದೂರವಿರಿಸಿದ್ದರು. ಪಾಪ, ಈಗ ಇಬ್ಬರು ಅಳುತ್ತಾ ಇದ್ದಾರೆ. ಈ ಮನುಷ್ಯರ ವಿಷಯ ನಮಗೆ ಬೇಡ. ಅವರ ವಿಷಯವೆಲ್ಲ ಗೋಜಲು, ಮೋಸ, ವಂಚನೆ, ಹೊಡೆದಾಟ, ಎಲ್ಲಾ ರೀತಿಯ ಪಾಪ ಕೃತ್ಯಗಳನ್ನು ಮಾಡುತ್ತಾರೆ. ಅಷ್ಟೇ ಏಕೆ, ದೇವರು ಅವರಿಗೆ ನೋಡಲು 2 ಕಣ್ಣು ಕೊಟ್ಟಿದ್ದಾರೆ. ಕಣ್ಣಿದ್ದರೂ ನಮ್ಮನ್ನು ತುಳಿದುಕೊಳ್ಳುತ್ತಾರೆ, ನಮ್ಮನ್ನು ಕೆಣಕುತ್ತಾರೆ. ನಾವು ನಮ್ಮ ಹೊಟ್ಟೆಪಾಡಿಗಾಗಿ ಅವರುಗಳ ಮನೆಗೆ ಹೋಗಿ ಅವರು ಬಿಸಾಡುವ ವಸ್ತುಗಳನ್ನು ತಿನ್ನಲು ಹೋದರೆ ನಮಗೆ ವಿಷ ಹಾಕಿಕೊಳ್ಳುತ್ತಾರೆ. ಅಂತಹ ನೀಚರು ನಾವು. ಇವರ ಹಾಗೆ ಜೀವಿಗಳು. ರೂಪ ಬೇರೆ ಇರಬಹುದು. ನಮ್ಮ ರಕ್ಷಣೆಗೆ ನಾವು ಅವರನ್ನು ಕಚ್ಚಿದರೆ ನಮ್ಮನ್ನೇ ಕೊಂದು ಬಿಡುತ್ತಾರೆ. ಈ ಮನುಷ್ಯರ ಬಗ್ಗೆ ಕರುಣೆ ತೋರಬೇಡ. ಹೌದು, ಇವನ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ಕಪ್ಪು ಇರುವೆ ಕೇಳಿತು. ಅದಾ, ದಿನ ಬರ್ತಾನೆ, ದೇವರ ಮುಂದೆ ಕುಳಿತು ಅಳುತ್ತಾ ಎಲ್ಲವನ್ನೂ ಹೇಳಿಕೊಳ್ಳುತ್ತಿದ್ದ. ನಾನು ಕೇಳಿಸಿಕೊಂಡೆ. ನನಗೂ ಇವನನ್ನು ನೋಡಿ ಅಯ್ಯೋ ಎನಿಸಿತು. ಸಮಾಧಾನ ಮಾಡಲು ಇವನ ಮೇಲೆ ಹತ್ತಿದೆ. ನನ್ನನ್ನು ನೋಡಿ ಅವನು ಅಳುವನ್ನು ನಿಲ್ಲಿಸಿ ನಾನೆಲ್ಲಿ ಕಚ್ಚಿಬಿಡುತ್ತೇನೋ ಎಂದು ಕೈ ಒದರಿದ. ನಾನು ದೂರದಲ್ಲಿ ಹೋಗಿ ಬಿದ್ದೆ. ಸದ್ಯ ನನಗೇನೂ ಆಗಲಿಲ್ಲ. ಕೆಂಪು ಇರುವೆ ಹೇಳಿತು. ನೋಡು, ಅಂತವನ ಬಗ್ಗೆ ನೀನು ಮಾತನಾಡುತ್ತೀಯ. ನಿನ್ನನ್ನು ತಳ್ಳಿ ಬೀಳಿಸಿದ್ದಾನಲ್ಲ, ನಿನಗೇನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಗತಿ ಏನು ಹೇಳು? ಅವನ ಬಗ್ಗೆ ಕರುಣೆಯಿಂದ ಮಾತನಾಡುತ್ತೀಯ. ಕಪ್ಪು ಇರುವೆ ಹೇಳಿತು. ನಾನು ಕರುಣೆ ತೋರಿ ಅವನ ವಿಷಯ ನಿನ್ನ ಹತ್ರ ಮಾತನಾಡಲಿಲ್ಲ. ನಮ್ಮ ಪರಿಸ್ಥಿತಿಯು ಅವರಂತಾಗದಿರಲಿ ಎಂದು ನಾನು ಮುಂಜಾಗ್ರತೆಯಿಂದ ಹೇಳಿದೆನಷ್ಟೇ. ಕೆಂಪು ಇರುವೆ ಹೇಳಿತು. ನೀನು ಯೋಚನೆ ಮಾಡಬೇಡ. ಕೆಲವು ದಿನಗಳು ಕಳೆಯಲಿ, ನಂತರ ದೂರ ಎಲ್ಲಿಯಾದರೂ ಹೋಗಿ ಬದುಕೋಣ. ಕಪ್ಪು ಗಂಡು ಇರುವೆ ಸಾಂತ್ವನ ನುಡಿದ. ದಿನವನ್ನು ಮುಂದೂಡುತ್ತಲೇ ಇರು. ಹೊಟ್ಟೆಯಲ್ಲಿ ತತ್ತಿ ಹೊತ್ತುಕೊಂಡು ಇಂದೋ ನಾಳೆಯೋ ನಾನು ಮೊಟ್ಟೆ ಹಡೆದಾಗ ಎಲ್ಲರೂ ಸೇರಿಕೊಂಡು ನನ್ನನ್ನು, ನನ್ನ ಮೊಟ್ಟೆಯನ್ನು ನಾಶ ಮಾಡುತ್ತಾರೆ. ಅಲ್ಲಿಯ ತನಕ ಕಾಯಬೇಕಾ? ದುಃಖ ತುಂಬಿದ ಧ್ವನಿಯಲ್ಲಿ ಕೆಂಪು ಹೆಣ್ಣು ಇರುವೆ ನುಡಿಯಿತು. ನೋಡು ನೋಡು, ನೀನು ಅಳಬೇಡ. ನೀನು ಅತ್ತರೆ ನನ್ನಿಂದ ತಡೆದುಕೊಳ್ಳಲು ಆಗುವುದಿಲ್ಲ. ನೀನು ಹೇಳಿದ ಹಾಗೆ ನಡೆದುಕೊಳ್ಳುತ್ತೇನೆ. ಅತ್ಸರಿ, ನಿನ್ನ ಹೊಟ್ಟೆ ಒಳಗೆ ನನ್ನ ಮಗು ಇರೋ ವಿಷಯ ನೀನು ನನಗೆ ಹೇಳಲೇ ಇಲ್ಲ. ಗಂಡು ಕಪ್ಪು ಇರುವೆ ಕೇಳಿತು. ಹೇಗೆ ಹೇಳಲಿ? ನೀವು ಬೇಗ ನನ್ನನ್ನು ಕರೆದುಕೊಂಡು ಹೋಗುತ್ತೀರಿ ಎಂಬ ಆಸೆಯಿಂದ ಇಷ್ಟು ದಿನವೂ ನಿರೀಕ್ಷಿಸಿದ್ದೆ. ಆದರೆ ದಿನಗಳು ಉರುಳಿದಷ್ಟು ನಾನು ದಪ್ಪವಾಗುತ್ತಿದ್ದೇನೆ. ಅದಕ್ಕೆ ನಾನು ಈ ದಿನ ಬಾಯಿ ಬಿಟ್ಟಿದ್ದು. ತುಸು ಕೋಪದಿಂದಲೇ ಕೆಂಪು ಇರುವೆ ಹೇಳಿತು. ಹಾಗಾದರೆ ನಾವಿಬ್ಬರು ಈಗಲೇ ಹೊರಟು ಹೋಗೋಣವೇ? ನಿಧಾನವಾಗಿ ಗಂಡು ಇರುವೆ ಕೇಳಿತು. ನೀನು ಯಾವ ಕ್ಷಣ ಕರೆದರೂ ನಾನು ಬರುತ್ತೇನೆ. ಬಲವಾದ ಆಶ್ವಾಸನೆ ನೀಡಿತು ಕೆಂಪು ಇರುವೆ. ನಾನು ನೋಡುತ್ತಲೇ ಇದ್ದೆ.
ದೊಡ್ಡ ಆಸೆ ಇಟ್ಟುಕೊಂಡ ಪುಟ್ಟ ಜೀವಿ ಇರುವೆ. ಇರುವೆಯ ಬಗ್ಗೆ ನನ್ನಲ್ಲಿ ಅಪಾರ ಪ್ರೀತಿ ಉಂಟಾಯಿತು. ಪ್ರತಿಯೊಂದು ಜೀವಿಯಲ್ಲೂ ಇದು ಇದೆಯೇ, ಬದುಕುವ ಹಂಬಲ. ಬದುಕುವುದಕ್ಕಾಗಿ ನಾವು ಏನೆಲ್ಲ ಮಾಡುತ್ತೇವೆ ಅಲ್ಲವೇ? ಈ ದೇಹದಲ್ಲಿ ಜೀವವಿರುವ ತನಕ ಎಲ್ಲ ರೀತಿಯ ಹೋರಾಟಗಳನ್ನು ಮಾಡಲೇಬೇಕು. ಅದು ಕೇವಲ ಬದುಕುವುದಕ್ಕಾಗಿ. ಅಷ್ಟರಲ್ಲಿ ಈ ಇರುವೆಗಳ ಬಳಿಗೆ ದಪ್ಪದೊಂದು ಕೆಂಪು ಇರುವೆ ದೂರದಿಂದ ಬರುತ್ತಿತ್ತು. ಅದನ್ನು ಗಮನಿಸಿದ ಹೆಣ್ಣು ಇರುವೆ ಗಾಬರಿಗೊಂಡು ಹೆದರಿದಂತೆ ವರ್ತಿಸುತ್ತಾ, ಈಗ ದಯವಿಟ್ಟು ನೀವು ಈಗ ಎಲ್ಲಿಯಾದರೂ ಮರೆಯಾಗಿ, ನಮ್ಮ ಗುಂಪಿನ ಯಜಮಾನರು ಇತ್ತ ಬರುತ್ತಿದ್ದಾರೆ ಎಂದು ಹೇಳುತ್ತಾ ಆಹಾರ ಹುಡುಕುವವರಂತೆ ನಟಿಸುತ್ತಾ ಹೋಯಿತು. ತಕ್ಷಣ ಕಪ್ಪು ಇರುವೆ ಏನನ್ನೋ ಹುಡುಕುತ್ತಾ ಇರುವಂತೆ ನಟಿಸುತ್ತಾ ಹೊರಟು ಹೋಯಿತು. ಕೆಂಪು ಹೆಣ್ಣು ಇರುವೆ ಸುತ್ತಾಡತೊಡಗಿತು. ಅಲ್ಲಿಗೆ ಬಂದ ಕೆಂಪಿನ ದಪ್ಪ ಇರುವೆ ಈ ಹೆಣ್ಣು ಇರುವೆಯನ್ನು ಕಂಡು, ಏನೇ ಇಲ್ಲಿ ಒಬ್ಬಳೆ ನಿಂತಿದ್ದೀಯಾ? ಗೂಡಿನಿಂದ ಇಷ್ಟು ದೂರ ಬಂದು ದರ್ಪದಿಂದ ಕೇಳಿತು. ಯಜಮಾನ ಇರುವೆ, ಆಹಾರ ಹುಡುಕುತ್ತಾ ಬಂದೆ. ಹೆಣ್ಣು ಇರುವೆ ಹೇಳಿತು, ಇಲ್ಲೇ ಯಾರೋ ಕಪ್ಪು ಇರುವೆ ಜೊತೆ ಇದ್ದ ಹಾಗಿತ್ತು. ಅನುಮಾನದಿಂದ ಕೇಳಿತು ನಾಯಕ ಕೆಂಪು ಇರುವೆ. ಅವನು ನಮ್ಮ ಹಾಗೆ ಆಹಾರ ಹುಡುಕುತ್ತಿದ್ದ, ಹುಡುಕುವವನಂತೆ ನಟಿಸುತ್ತಾ ಹೇಳಿತು. ಸರಿ ಸರಿ, ಬೇಗ ಹೊರಡು, ಗೂಡು ಸೇರಿಕೋ, ಮಳೆ ಬರುವ ಹಾಗಿದೆ. ಮಳೆ ನೀರಲ್ಲಿ ಕೊಚ್ಚಿ ಹೋದಿಯೇ ಜೋಕೆ. ಒಂದು ಕೆಲಸ ಮಾಡು, ಬರುವ ಹಾಗಿದ್ದರೆ ನನ್ನೊಟ್ಟಿಗೆ ಬಂದು ಬಿಡು ಎಂದಿತು ನಾಯಕ ಇರುವೆ. ಇಲ್ಲ, ನೀವು ಮುಂದೆ ಹೋಗಿರಿ, ನಾನು ಬರುತ್ತೇನೆ, ಹೆಣ್ಣು ಇರುವೆ ಹೇಳಿತು. ದಪ್ಪನೆಯ ಕೆಂಪು ನಾಯಕ ಇರುವೆ ಹೊರಟು ಹೋಯಿತು. ಹೋಗುವುದನ್ನೇ ಕಾಯುತ್ತಿದ್ದ ಕಪ್ಪು ಇರುವೆ ತನ್ನ ಪ್ರಿಯತಮನೊಂದಿಗೆ ಮಾತನಾಡಲು ಆಗಮಿಸಿ ತುಸು ದೂರ ಒಂದನ್ನೊಂದು ನೋಡಿದವು. ಇಬ್ಬರಲ್ಲೂ ಮೌನ. ನಂತರ ಪ್ರಾರಂಭಿಸಿತು, ನೀನು ಹೇಳಿದ ಹಾಗೆ ನಾವಿಬ್ಬರು ಈಗಲೇ ಎಲ್ಲಿಯಾದರೂ ಹೋಗಿ ಬದುಕುವ. ಈ ಕದ್ದು ಮುಚ್ಚಿ ಆಟ ಆಡುವ ಪ್ರೇಮಕ್ಕೆ ವಿದಾಯ ಹೇಳೋಣ, ಈ ಪ್ರದೇಶವನ್ನು ಬಿಟ್ಟು ಹೋಗೋಣ ಎನ್ನುತ್ತಾ ಹೊರಡಲು ಎರಡು ಇರುವೆ ಪ್ರೇಮಿಗಳು ಸಿದ್ಧವಾದವು. ಅಲ್ಲ, ಈ ಪುಟ್ಟ ಜೀವಿಗಳು ಬದುಕುವುದಕ್ಕಾಗಿ ಓಡಿ ಹೋಗಲು ಸಿದ್ಧವಾಗಿವೆ. ನಾನೇಕೆ ಬಲಹೀನನಾದೆ? ನನ್ನನ್ನು ನಾನು ಪ್ರಶ್ನಿಸಿಕೊಂಡೆ. ಅಷ್ಟರಲ್ಲಿ ದೈವಭಕ್ತನೊಬ್ಬ ತಾರಾಮರವನ್ನು ಸುತ್ತಲೂ ಆಗಮಿಸಿ ಬದುಕಲು ಹೊರಟ ಆ ಪ್ರೇಮಿಗಳ ಮೇಲೆ ಪಾದವಿರಿಸಿ ದೇವರಿಗೆ ಭಕ್ತಿಯಿಂದ ವಂದಿಸುತ್ತಾ ನಿಂತ. ಪಟ್ ಎನ್ನುವ ಶಬ್ದವಷ್ಟೇ ಹೊಮ್ಮಿತು. ಯೋಚಿಸುವುದರೊಳಗಾಗಿ ಇರುವೆಗಳ ಹತ್ಯಾಕಾಂಡ ನಡೆದೇ ಹೋಗಿತ್ತು. ಅವನ ಕಾಲುಗಳು ತಾರಾಮರವನ್ನು ಸುತ್ತಲು ಹೋದವು. ಆ ಇರುವೆಗಳು ಸತ್ತು ಮಲಗಿದ್ದವು.